ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಕೂಡ ನಮ್ಗೆ ಕರೆಂಟ್ ಅಫೇರ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಎಲ್ಲಾದ್ರಲ್ಲೂ ಕೂಡ 120 to 30% ಕಾನ್ಸೆಪ್ಟ್ಗಳನ್ನ ಸ್ಟಾರ್ಟಿಂಗ್ ಪೋರ್ಷನ್ ಜೊತೆಗೆ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಮಾಡಿ ಕ್ವಶನ್ ನ ಕೇಳಿರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ನಮ್ಗೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್. ಈಗ ಇತ್ತೀಚೆಗೆ ಕರ್ನಾಟಕದ ಎಕ್ಸಾಮ್ ಆಗಿರ್ಬೋದು ಅಥವಾ ಯಾವುದೇ ಎಕ್ಸಾಮ್ಸ್ ಗಳು UPSC ಆಗಿರ್ಬೋದು, SSC ಆಗಿರ್ಬೋದು, ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಪ್ರತಿಯೊಂದು ಕ್ವಶನ್ ಕೂಡ ಸ್ಟೇಟ್ಮೆಂಟ್ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ವೈಸ್ ನಮಗ್ ಬೇಕು ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಗುರುದೇವ್ ಅಕಾಡೆಮಿ ಕಡೆಯಿಂದ ಗುರುದೇವ್ ಮ್ಯಾಗ್ನಿಫೈ ಅನ್ನುವಂತಹ ಪ್ರೋಗ್ರಾಮ್ ಅನ್ನ ತಗೊಂಡ್ಬರ್ತಾ ಇದೀವಿ. ಪ್ರತಿದಿನ ರಾತ್ರಿ 9 ಗಂಟೆಗೆ ಯಾವುದು ಕರೆಂಟ್ ಅಫೇರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ನ್ಯೂಸ್ ಅಲ್ಲಿ ಇರುತ್ತೆ, ಅದನ್ನ ಕಂಪ್ಲೀಟ್ ಇನ್ ಡೆಪ್ತ್ ಅನಾಲಿಸಿಸ್ ನ ಮಾಡ್ಕೊಡ್ಲಾಗತ್ತೆ. ಇದರಿಂದ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ದಟ್ ಯಾವ ಕ್ವಶನ್ ನ ಕೇಳಿದ್ರು ಕೂಡ 360 ಆಂಗಲ್ ಅಲ್ಲಿ ಅದನ್ನ ಆನ್ಸರ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಮೀ ಬೃಂದ ವೆಲ್ಕಮಿಂಗ್ ಯು ಟು ಗುರುದೇವ್ ಅಕಾಡೆಮಿ ಮ್ಯಾಗ್ನಿಫೈ ಪ್ರೋಗ್ರಾಮ್. ಸೊ ಈ ವಿಡಿಯೋದಲ್ಲಿ ನಾವು ಡಿನೋಟಿಫೈಡ್, ಸೆಮಿ ನೊಮ್ಯಾಡಿಕ್ ಹಾಗೆ ನೊಮ್ಯಾಡಿಕ್ ಟ್ರೈಬ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಮೊದಲಿಗೆ ವೈ ಇಟ್ ಇಸ್ ಇನ್ ನ್ಯೂಸ್, ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇದನ್ನ ಕನ್ನಡದಲ್ಲಿ ನಾವು ಅನಧಿಷ್ಠಿತ ಅಥವಾ ಅಲೆಮಾರಿ ಜನಾಂಗ, ಅಲೆಮಾರಿ ಬುಡಕಟ್ಟು ಜನಾಂಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಈಗ ಅಟ್ ಪ್ರೆಸೆಂಟ್ ಈ ಒಂದು ಡಿನೋಟಿಫೈಡ್, ಸೆಮಿ ನೊಮ್ಯಾಡಿಕ್ ಮತ್ತೆ ನೊಮ್ಯಾಡಿಕ್ ಟ್ರೈಬ್ಸ್ ಗಳಿಗೋಸ್ಕರ ಒಂದು ಪರ್ಮನೆಂಟ್ ನ್ಯಾಷನಲ್ ಕಮಿಷನ್ ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಪ್ರಪೋಸಲ್ ನ ಇಡ್ಲಾಗಿದೆ. ಅದಕ್ಕೋಸ್ಕರ ನಮ್ಗೆ ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಏನು, ನೊಮ್ಯಾಡಿಕ್ ಟ್ರೈಬ್ಸ್ ಅಂದ್ರೆ ಏನು, ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅಂದ್ರೆ ಯಾರು ಅನ್ನೋದು ಗೊತ್ತಿರ್ಬೇಕಾಗತ್ತೆ. ಈಗ ದೆಹಲಿಯಲ್ಲಿ ನಡೀತಾ ಇರುವಂತಹ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಡಿನೋಟಿಫೈಡ್ ಟ್ರೈಬ್ಸ್ ಅನ್ನುವಂತಹ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಮತ್ತೆ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಗೋಸ್ಕರ ಪರ್ಮನೆಂಟ್ ಕಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಪ್ರಪೋಸಲ್ ನ ಇಡ್ಲಾಗಿದೆ. ಸೊ ಈ ಆರ್ಟಿಕಲ್ ನ ಮೂಲಕ ನಮ್ಗೆ ಎಕ್ಸಾಮ್ ಅಲ್ಲಿ ಡಿನೋಟಿಫೈಡ್ ಟ್ರೈಬ್ಸ್ ಮತ್ತೆ ನೊಮ್ಯಾಡಿಕ್ ಟ್ರೈಬ್ಸ್ ಮತ್ತೆ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಮೊದಲಿಗೆ ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಯಾರು? ಇವರನ್ನ ನಾವು ವಿಮುಕ್ತ ಜಾತಿ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ವಿಮುಕ್ತ ಜಾತಿ ಅಂತ ಹೇಳ್ಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ. ಮೊದಲಿಗೆ ನಮ್ಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ 1871 ಸಮಯ, ಆ ಸಮಯದಲ್ಲಿ ಏನು ನಾವು ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಕರಿತಿದೀವಲ್ವಾ, ಇವರನ್ನ ನೋಟಿಫೈಡ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಿತ್ತು. ಯಾಕೆ ನೋಟಿಫೈಡ್ ಟ್ರೈಬ್ಸ್ ಅಂತ ಹೇಳಿದ್ರೆ, ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ 1871 ಅಂಡರ್ ಅಲ್ಲಿ ಬ್ರಿಟಿಷ್ ಏನ್ ಮಾಡಿದ್ರು, ಇವರನ್ನ ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿರ್ತಾರೆ. ಹಾಗಾಗಿ ಇವರನ್ನ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ 1871 ಅಂಡರ್ ಅಲ್ಲಿ ನೋಟಿಫೈಡ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಕೆಟಗರೈಸ್ ನ ಮಾಡಿರ್ತಾರೆ. ಸೊ ಇವರನ್ನ ನೋಟಿಫೈಡ್ ಟ್ರೈಬ್ಸ್ ಅಂತ ಹೇಳಿ ಮಾಡಿರ್ತಾರಲ್ವಾ, ಅವಾಗ ಅವ್ರೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಲೋಕಲ್ ಮ್ಯಾಜಿಸ್ಟ್ರೇಟ್ಸ್ ಇರ್ತಾರಲ್ವಾ, ಲೋಕಲ್ ಮ್ಯಾಜಿಸ್ಟ್ರೇಟ್ಸ್ ಹತ್ರ ಹೋಗ್ಬಿಟ್ಟು ನೋಟಿಫೈಡ್ ಟ್ರೈಬ್ಸ್ ಅಂತ ಆಗಿದೀವಿ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ನ ಮಾಡಿಸ್ಬೇಕಾಗಿರುತ್ತೆ. ಯಾವಾಗ? ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ 1871 ಅಂಡರ್ ಅಲ್ಲಿ ಬ್ರಿಟಿಷರ ಕಾಲದಲ್ಲಿ. ಈ ಬುಡಕಟ್ಟು ಜನಾಂಗದವರು ಮೋಸ್ಟ್ಲಿ ವಲ್ನರೇಬಲ್ ಮತ್ತೆ ಸೊಸೈಟಿಯಿಂದ ದೂರಾನೇ ಉಳಿದಿರುವಂತಹ ಟ್ರೈಬ್ಸ್ ಗಳು. ಯೂಶಲಿ ಸೊಸೈಟಿಯಿಂದ ಆಚೆನೆ ಇರ್ತಾರೆ. ಇವರನ್ನ ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಕರೀತೇವೆ. ಹಾಗಿದ್ರೆ ನೊಮ್ಯಾಡಿಕ್ ಮತ್ತೆ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅಂದ್ರೆ ಏನು? ನೊಮ್ಯಾಡಿಕ್ ಟ್ರೈಬ್ಸ್ ಅಥವಾ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅಂದ್ರೆ ಅಲೆಮಾರಿ ಜನಾಂಗದವರನ್ನ ನಾವು ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಹೇಳಿ ಕರಿತೀವಿ. ಇವರಿಗೆ ತಮ್ಮದೇ ಆದಂತಹ ಒಂದು ಜಾಗ ಇರೋದಿಲ್ಲ, ಅಂದ್ರೆ ತಮ್ಮದೇ ಆದಂತಹ ನೆಲೆ ಇರಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾನೆ ಇರ್ತಾರೆ. ಸೊ ಇವರು ಕುರಿಗಳನ್ನ ಸಾಕೋದಾಗಿರ್ಬೋದು ಅಥವಾ ಹಸುಗಳನ್ನ ಸಾಕೋದಾಗಿರ್ಬೋದು, ಅಂದ್ರೆ ಒಂದ್ ಕಡೆ ನಿಲ್ದೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೂವ್ ಆಗ್ತಾರಲ್ವಾ, ಅದಕ್ಕೆ ಇವ್ರನ್ನ ನೊಮ್ಯಾಡಿಕ್ ಟ್ರೈಬ್ಸ್ ಅಥವಾ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಕೆಲವೊಂದ್ ಕಡೆ ಸ್ಟೇ ಆಗ್ತಾರೆ, ನೆಲೆಯೂರ್ತಾರೆ ಅಂಡ್ ರೆಗ್ಯುಲರ್ಲಿ ಮೂವ್ ಆಗ್ತಾ ಇರ್ತಾರೆ. ಯಾರು? ನೊಮ್ಯಾಡಿಕ್ ಟ್ರೈಬ್ಸ್. ಸೊ ನೊಮ್ಯಾಡಿಕ್ ಟ್ರೈಬ್ಸ್, ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್, ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಡಿನೋಟಿಫೈಡ್ ಟ್ರೈಬ್ಸ್ ಬಗ್ಗೆನ ನಾವು ನೋಡ್ಕೊಳ್ಳೋಣ. ಡಿನೋಟಿಫೈಡ್ ಟ್ರೈಬ್ಸ್ ಆಕ್ಟ್ 1871 ಪ್ರಕಾರ ಕ್ರಿಮಿನಲ್ ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡಿದ್ರಲ್ಲ, ಅದನ್ನ 1947 ನಂತರ ನಾವೇನ್ ಮಾಡ್ತೀವಿ, ರಿಮೂವ್ ನ ಮಾಡ್ತೀವಿ. ನಮ್ಗೆ ಇಂಡಿಪೆಂಡೆನ್ಸ್ ಬಂತಲ್ವಾ,
ಬಂದ ಮೇಲೆ 1952ರಲ್ಲಿ ಇದನ್ನ ರಿಪೀಲ್ ನ ಮಾಡ್ಲಾಗತ್ತೆ. ರಿಪೀಲ್ ಅಂದ್ರೆ ಏನು? ಅವ್ರನ್ನ ನೋಟಿಫೈಡ್ ಟ್ರೈಬ್ಸ್ ಅಂತ ಇರತ್ತಲ್ವಾ, ಆ ನೋಟಿಫೈಡ್ ಟ್ರೈಬ್ಸ್ ಇಂದ ರಿಮೂವ್ ಮಾಡ್ಬಿಟ್ಟು ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ತಗೋಬರ್ತಾರೆ 1952ರಿಂದ. ಇವ್ರನ್ನ ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಕರೆಯೋದನ್ನ ಸ್ಟಾಪ್ ಮಾಡ್ತಾರೆ. ಸೊ ಇಲ್ಲಿ ತನಕ ನಾವೇನು ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಟ್ರೈಬ್ಸ್ ಮತ್ತೆ ಸೆಮಿ ನೊಮ್ಯಾಡಿಕ್ ಅಂತ ಹೇಳ್ತಿದೀವಲ್ವಾ, ಇವ್ರ ಮೂರಲ್ಲೂ ಕೂಡ ಕಾಮನ್ ಏನು ಅಂತ ಹೇಳಿದ್ರೆ ದೇ ಆರ್ ನೆಗ್ಲೆಕ್ಟೆಡ್, ದೇ ಆರ್ ಮಾರ್ಜಿನಲೈಸ್ಡ್, ದೇ ಆರ್ ಎಕನಾಮಿಕಲಿ ಡಿಪ್ರೈವ್ಡ್ ಕಮ್ಯುನಿಟೀಸ್. ಸೊ ಹಾಗಾಗಿ ಭಾರತದಲ್ಲಿ ಇವರ ಸ್ಟೇಟಸ್ ಏನು, ಇವರ ಸ್ಥಿತಿಗತಿ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಭಾರತದಲ್ಲಿ ಒಟ್ಟು 10% ಆಫ್ ದ ಜನಗಳು ಬಂದ್ಬಿಟ್ಟು ಡಿನೋಟಿಫೈಡ್ ಟ್ರೈಬ್ಸ್, ನೋಟಿಫೈಡ್ ಟ್ರೈಬ್ಸ್ ಮತ್ತೆ ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಟ್ರೈಬ್ಸ್ ಮತ್ತೆ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಗಳು ಇದ್ದಾರೆ 10%. ಅದರಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಅಪ್ರಾಕ್ಸಿಮೇಟ್ಲಿ 150 ಡಿನೋಟಿಫೈಡ್ ಟ್ರೈಬ್ಸ್ ಗಳು ಮತ್ತೆ 500 ಡಿಫ್ರೆಂಟ್ ನೊಮ್ಯಾಡಿಕ್ ಟ್ರೈಬ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. ನೊಮ್ಯಾಡಿಕ್ ಟ್ರೈಬ್ಸ್ ಇನ್ಕ್ಲೂಡ್ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಆಲ್ಸೋ. ಇವ್ರಿಗೋಸ್ಕರ ಗವರ್ಮೆಂಟ್ ಎಫರ್ಟ್ ಏನ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. 2014ರಲ್ಲಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತೆ ಎಂಪವರ್ಮೆಂಟ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಏನ್ ಮಾಡುತ್ತೆ, ನ್ಯಾಷನಲ್ ಕಮಿಷನ್ ಫಾರ್ ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಟ್ರೈಬ್ಸ್ ಮತ್ತೆ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅನ್ನ ಎಸ್ಟಾಬ್ಲಿಷ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಬಿಕು ರಾಮ್ಜಿ. ಸೊ ಬಿಕು ರಾಮ್ಜಿ ಅವರ ಚೇರ್ಮನ್ಶಿಪ್ ಅಂಡರ್ ಅಲ್ಲಿ ಈ ಒಂದು ನ್ಯಾಷನಲ್ ಕಮಿಷನ್ ನ ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಟ್ರೈಬ್ಸ್ ಗಳಿಗೋಸ್ಕರ ತಗೊಂಡ್ಬರ್ತಾರೆ. ಸೊ ಇವರು ತಗೊಂಡ್ ಬಂದ ಮೇಲೆ ಈ ಕಮಿಷನ್ ಅಲ್ಲಿ ಯಾರು ಚೇರ್ಮನ್ ಜಾಯಿನ್ ಆಗ್ತಾರಲ್ವಾ ಅವರ ಟರ್ಮ್ ಬಂದ್ಬಿಟ್ಟು 3 years ಇರುತ್ತೆ. ಈ ಕಮಿಷನ್ ಕೂಡ ಸ್ಟೇಟ್ ವೈಸ್ ಕ್ಯಾಸ್ಟ್ ಲಿಸ್ಟ್ ಅನ್ನ ಮಾಡತ್ತೆ. ಯಾವ ಕಮಿಷನ್? ನ್ಯಾಷನಲ್ ಕಮಿಷನ್ ಫಾರ್ ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಟ್ರೈಬ್ಸ್, ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಇತ್ತಲ್ವಾ, ಅದು ಸ್ಟೇಟ್ ವೈಸ್ ಏನ್ ಮಾಡುತ್ತೆ, ಸ್ಟೇಟ್ ವೈಸ್ ನೊಮ್ಯಾಡಿಕ್ ಟ್ರೈಬ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಸೆಮಿ ನೊಮ್ಯಾಡಿಕ್ ಅಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ಡಿನೋಟಿಫೈಡ್ ಎಷ್ಟು ಜನ ಇದ್ದಾರೆ ಅವ್ರದ್ದು ಕ್ಯಾಸ್ಟ್ ಲಿಸ್ಟ್ ಗಳನ್ನ ಪ್ರಿಪೇರ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದರ ಅಪ್ಲಿಫ್ಟ್ಮೆಂಟ್ ಗೋಸ್ಕರ, ಈ ಟ್ರೈಬಲ್ಸ್ ಗಳ ಅಪ್ಲಿಫ್ಟ್ಮೆಂಟ್ ಗೋಸ್ಕರ ಗವರ್ಮೆಂಟ್ಗೆ, ಸ್ಟೇಟ್ ಗವರ್ಮೆಂಟ್ಗೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ ಏನೆಲ್ಲ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಒಪಿನಿಯನ್ ನ ಅಥವಾ ಸಜೆಷನ್ಸ್ ನ ಕೊಡುತ್ತೆ. 2014ರಲ್ಲಿ ಈ ಒಂದು ಕಮಿಷನ್ ಬರೋದಕ್ಕಿಂತ ಮುಂಚೆ 2008ರಲ್ಲಿ ರೆಂಕೆ ಕಮಿಷನ್ ಅಂತ ಹೇಳ್ಬಿಟ್ಟು ಇರುತ್ತೆ. ಈ ರೆಂಕೆ ಕಮಿಷನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಡಿನೋಟಿಫೈಡ್ ಟ್ರೈಬ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಲಿಸ್ಟ್ ಮಾಡಿರುತ್ತೆ. ಅದನ್ನ ರೆಫರೆನ್ಸ್ ಆಗಿ ಈ ಕಮಿಷನ್ ಇಟ್ಕೊಂಡಿರುತ್ತೆ. 2014ರಲ್ಲಿ ನ್ಯಾಷನಲ್ ಕಮಿಷನ್ 2017ರಲ್ಲಿ ಒಂದು ಡ್ರಾಫ್ಟ್ ರಿಪೋರ್ಟ್ ಅನ್ನ ಕೊಡುತ್ತೆ. 2014ರಲ್ಲಿ ತಂದಂತಹ ನ್ಯಾಷನಲ್ ಕಮಿಷನ್ ಏನ್ ಮಾಡುತ್ತೆ, 2017ರಲ್ಲಿ ಒಂದು ಡ್ರಾಫ್ಟ್ ರಿಪೋರ್ಟ್ ಅನ್ನ ಕೊಡುತ್ತೆ. ಸೊ ಆ ಡ್ರಾಫ್ಟ್ ರಿಪೋರ್ಟ್ ನ ಪ್ರಕಾರ ಡಿನೋಟಿಫೈಡ್ ಟ್ರೈಬ್ಸ್ ಗಳ ಕ್ಯಾಸ್ಟ್ ಮತ್ತೆ ಅವ್ರ ಅಪ್ಲಿಫ್ಟ್ಮೆಂಟ್ ಗಳಿಗೆ ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ಬೋದು ಅನ್ನೋದನ್ನ ಫಾಲೋ ಮಾಡ್ಲಾಗುತ್ತೆ. ಬಟ್ ಇದೇ ಇಂಡಿಪೆಂಡೆನ್ಸ್ ಆದ್ಮೇಲೆನೆ ನಾವು ಸ್ಟೆಪ್ಸ್ ಗಳನ್ನ ತಗೊಂಡಿರೋದಾ ಅಂದ್ರೆ 2000 ಆದ್ಮೇಲೆನೆ ನಾವು ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಟ್ರೈಬ್ಸ್ ಬಗ್ಗೆ ನೋಡಿರೋದಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ 1949ರಲ್ಲೂ ಕೂಡ ನಾವು ಡಿನೋಟಿಫೈಡ್ ಟ್ರೈಬ್ಸ್, ಸೆಮಿ ನೊಮ್ಯಾಡಿಕ್, ನೊಮ್ಯಾಡಿಕ್ ಟ್ರೈಬ್ಸ್ ಗಳಿಗೋಸ್ಕರ ಗವರ್ಮೆಂಟ್ ಸ್ಟೆಪ್ ಅನ್ನ ತಗೊಂಡಿರುತ್ತೆ. ನಾನು ಆಲ್ರೆಡಿ ಮುಂಚೆ ಹೇಳಿದೆ ಇವ್ರನ್ನ ಕ್ರಿಮಿನಲ್ ಟ್ರೈಬ್ಸ್ ಅಂತ ಕರಿತಾ ಇದ್ರು ಅಂತ. ಆ ಕ್ರಿಮಿನಲ್ ಟ್ರೈಬ್ಸ್ ಅಂತ ಏನ್ ಕರಿತಾ ಇದ್ರು ಅವ್ರನ್ನ 1952ರಲ್ಲಿ ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಮಾಡ್ಬಿಟ್ಟು ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಕರೆಯೋದನ್ನ ಸ್ಟಾಪ್ ಮಾಡ್ತಾರೆ. ಯಾಕೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ರೆ 1949ರಲ್ಲಿ ಅನಂತ ಸಯನಂ ಅಯ್ಯಂಗರ್ ಅನ್ನೋಂತಹ ಒಂದು ಕಮಿಟಿಯನ್ನ ರಚಿಸ್ತಾರೆ. ಕಮಿಟಿ ಕೊಟ್ಟಂತಹ ಸಜೆಷನ್ ಪ್ರಕಾರ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅನ್ನ ರಿಪೀಲ್ ಮಾಡ್ಲಾಗತ್ತೆ. ಅಲ್ಲಿ ತನಕ ರಿಪೀಲ್ ಮಾಡಿರಲ್ಲ. ಸೊ ಈ ಕಮಿಟಿ ಕೊಟ್ಟಂತಹ ಸಜೆಷನ್ ಇಂದನೇ 1952ರಲ್ಲಿ ಈ ಒಂದು ಆಕ್ಟ್ ನ ರಿಪೀಲ್ ಮಾಡ್ಬಿಟ್ಟು ಇವರಿಗೆ ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ತಗೊಂಡ್ಬರ್ತಾರೆ. ಸೊ ಇವಾಗ ಪರ್ಮನೆಂಟ್ ಕಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಿದಾರಲ್ವಾ, ಪರ್ಮನೆಂಟ್ ಕಮಿಷನ್ ಇಂದ ಏನಾಗತ್ತೆ ಹಾಗಿದ್ರೆ? ಯಾಕೆ ಬೇಕು ಪರ್ಮನೆಂಟ್ ಕಮಿಷನ್? ಪರ್ಮನೆಂಟ್ ಕಮಿಷನ್ ನ ಜಾರಿಗೆ ತರೋದ್ರಿಂದ ಕಂಟಿನ್ಯೂಸ್ ಆಗಿ ಏನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದೀವಲ್ವಾ ಡಿನೋಟಿಫೈಡ್ ಟ್ರೈಬ್ಸ್, ಇವ್ರನ್ನೆಲ್ಲ ಅವರನ್ನ ಫೋಕಸ್ ಮಾಡ್ಬಿಟ್ಟು ಅವರ ಅಪ್ಲಿಫ್ಟ್ಮೆಂಟ್ ಗೋಸ್ಕರ ನಾವು ಸ್ಟೆಪ್ಸ್ ನ ತಗೊಂಡ್ಬರೋದಕ್ಕೆ ಈಸಿ ಆಗತ್ತೆ. ನಂತರ ಅವರ ವೆಲ್ಫೇರ್ ಸ್ಕೀಮ್ಸ್ ಗಳನ್ನ ಒದಗಿಸ್ಕೊಡಕ್ಕೆ, ಅವ್ರಿಗೆ ಅರ್ಥ ಮಾಡ್ಸೋದಕ್ಕೂ ಕೂಡ
ಈ ಒಂದು ಪರ್ಮನೆಂಟ್ ಕಮಿಷನ್ ಹೆಲ್ಪ್ ಮಾಡತ್ತೆ. ಅಷ್ಟೇ ಅಲ್ಲ, ಈ ಟ್ರೈಬಲ್ಸ್ ಗಳ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ನ ನೋಡ್ಕೊಂಡ್ರೆ ಸೋಷಿಯಲ್ ಸ್ಟಿಗ್ಮಾ ಇಂದ ತುಂಬಾನೇ ಫೇಸ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಸ್ಪೆಷಲ್ ಕೇರ್ ನ ತಗೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಈ ಟ್ರೈಬ್ಸ್ ಏನಿದ್ದಾರೆ ಇವ್ರನ್ನ ನಾವು OBC, SC, ST ಈ ಜನಾಂಗದೊಳಗಡೆನೆ ನೋಡ್ತೀವಿ ಹೊರತು ಅವ್ರಿಗೆ ಸಪರೇಟ್ ಆಗಿ ರಿಸರ್ವೇಶನ್ ನಾವು ತಗೊಬಂದಿಲ್ಲ. ಸೊ ಹಾಗಾಗಿ ಇವ್ರಿಗೆ ಸಪರೇಟ್ ಕಾನ್ಸಂಟ್ರೇಷನ್ ನ ಮಾಡ್ಬೋದಾಗುತ್ತೆ. ನಂತರ ಇವ್ರಿಗೆ ಮೇನ್ ಸ್ಟ್ರೀಮ್ ಅಲ್ಲಿ ಮತ್ತೆ ಸೋಷಿಯಲ್ ಎಕನಾಮಿಕ್ ಇಂಟಿಗ್ರೇಷನ್ ಅಂದ್ರೆ ಅವ್ರಿಗೆ ಟ್ರೆಡಿಷನಲ್ ನಾಲೆಡ್ಜ್ ಇರುತ್ತಲ್ವಾ, ಅದರಿಂದ ಸೋಷಿಯೋ ಎಕನಾಮಿಕ್ ಆಕ್ಟಿವಿಟೀಸ್ ಗಳನ್ನ ಮಾಡೋದಕ್ಕೆ ಸ್ಕಿಲ್ ಇಂಪ್ರೂವ್ಮೆಂಟ್ ಕೂಡ ಮಾಡ್ಬೋದಾಗುತ್ತೆ. ಅದಕ್ಕೋಸ್ಕರನೇ ಈಗ ಪರ್ಮನೆಂಟ್ ಕಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡಿದ್ದಾರೆ. ಹಾಗಾದ್ರೆ ಗೌರ್ಮೆಂಟ್ ಇಲ್ಲಿ ತನಕ ಇವ್ರಿಗೋಸ್ಕರ ಯಾವ ಸ್ಟೆಪ್ಸ್ ತಗೊಂಡಿಲ್ವಾ? ತಗೊಂಡಿದೆ. ಸೊ ಯಾವ್ಯಾವ ಸ್ಟೆಪ್ಸ್ ಗಳನ್ನ ಗೌರ್ಮೆಂಟ್ ಇಲ್ಲಿ ತನಕ ತಗೊಂಡಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಫಸ್ಟ್ ನಾವು ಸೀಡ್ ಬಗ್ಗೆ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಅಂದ್ರೆ ಆ ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಇದ್ರ ಬಗ್ಗೆ ನೋಡೋದಕ್ಕಿಂತ ಮುಂಚೆ 2014ರಲ್ಲಿ 2014 ಮತ್ತೆ 2015 ಈ ಸಮಯದಲ್ಲಿ ಅಂಬೇಡ್ಕರ್ ಪ್ರೀ ಮೆಟ್ರಿಕ್ ಅಂಡ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನ ತಗೊಂಡ್ಬರ್ತಾರೆ. ಸೊ ಯಾಕೆ ಈ ಸ್ಕಾಲರ್ಶಿಪ್? ಯಾರಿಗೋಸ್ಕರ ಸ್ಕಾಲರ್ಶಿಪ್? ಯಾರಿಗೋಸ್ಕರ ಅಂತ ಹೇಳಿದ್ರೆ ಡಿನೋಟಿಫೈಡ್ ಟ್ರೈಬ್ಸ್ ಗಳಿಗೋಸ್ಕರ ತಗೊಂಡ್ಬರ್ತಾರೆ. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಡಿನೋಟಿಫೈಡ್ ಟ್ರೈಬ್ಸ್ ಗಳಿಗೋಸ್ಕರ, ಅವರ ಸ್ಟೂಡೆಂಟ್ಸ್ ಗಳಿಗೋಸ್ಕರ, ಅವರ ಎಜುಕೇಶನ್ ಸಿಸ್ಟಮ್ಗೆ ಹೆಲ್ಪ್ ಆಗೋದಕ್ಕೋಸ್ಕರ ಈ ಒಂದು ಸ್ಕೀಮ್ ಅನ್ನ ತಗೊಂಡ್ಬರ್ತಾರೆ. ಸೊ ಬಟ್ ಇದರಲ್ಲಿ OBC, SC, ST ಎಲ್ಲ ಇನ್ಕ್ಲೂಡ್ ಆಗಿರೋದಿಲ್ಲ. ಇವ್ರನ್ನ ಬಿಟ್ಟು ಡಿನೋಟಿಫೈಡ್ ಟ್ರೈಬ್ಸ್ ಗಳಿಗೆ ಮಾತ್ರ ಈ ಒಂದು ಸ್ಕೀಮ್ ಇನ್ಕ್ಲೂಡ್ ಆಗಿರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಪ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ನಂತರ ನಾನಾಜಿ ದೇಶ್ಮುಖ್ ಸ್ಕೀಮ್ ನ ತಗೊಂಡ್ಬರ್ತಾರೆ. ನಾನಾಜಿ ದೇಶ್ಮುಖ್ ಸ್ಕೀಮ್. ಈ ನಾನಾಜಿ ದೇಶ್ಮುಖ್ ಸ್ಕೀಮ್ ಏನಕ್ಕೆ ಅಂತ ಹೇಳಿದ್ರೆ ಡಿನೋಟಿಫೈಡ್ ಟ್ರೈಬ್ಸ್ ಗಳು, ನೊಮ್ಯಾಡಿಕ್ ಟ್ರೈಬ್ಸ್, ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಇಲ್ಲಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನ ಕೊಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ ಅನ್ನ ತಗೊಂಡ್ಬರ್ತಾರೆ. ಬೋತ್ ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ಬರಿಗೂ ಕೂಡ ಹಾಸ್ಟೆಲ್ ಫೆಸಿಲಿಟಿಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸ್ಕೀಮ್ ಅನ್ನ ತಗೊಂಡ್ಬರ್ತಾರೆ. ಇದರಿಂದ ಅವರ ಹೈಯರ್ ಎಜುಕೇಶನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಂತರ ಬರೋದೇ ಸೀಡ್, ದಟ್ ಈಸ್ ಅ ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಫಾರ್ ಡಿನೋಟಿಫೈಡ್ ಟ್ರೈಬ್ಸ್. ಸೊ ಯಾಕೆ ಈ ಸ್ಕೀಮ್ ನ ತಗೊಂಡ್ಬಂದಿದ್ದು? ಯಾರು ತಗೊಂಡ್ಬಂದಿದ್ದು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ನ ಅಂಡರ್ ಅಲ್ಲಿ ಈ ಸ್ಕೀಮ್ ಅನ್ನ ತಗೊಂಡ್ಬರ್ತಾರೆ. ಯಾಕೆ ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಗವರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಬೇಕು. ಈ ಡಿನೋಟಿಫೈಡ್ ಟ್ರೈಬ್ಸ್ ಏನಿದ್ದಾರೆ ಅಲ್ವಾ, ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಫ್ರೀ ಟ್ರೈನಿಂಗ್ ಅನ್ನ ಕೊಡೋದಕ್ಕೋಸ್ಕರ, ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಟು ಫ್ರೀ ಕ್ಲಾಸಸ್ ಅನ್ನ ಕೊಟ್ಟು ಅವ್ರನ್ನ ಟ್ರೈನ್ ಅಪ್ ಮಾಡೋದಕ್ಕೋಸ್ಕರ ಸೀಡ್ ಅನ್ನೋಂತಹ ಪ್ರೋಗ್ರಾಮ್ ನ ತಗೊಂಡ್ಬರ್ತಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಹೌಸಿಂಗ್ ಫೆಸಿಲಿಟಿಯನ್ನ ಕೊಡೋದಕ್ಕೆ, ಹೆಲ್ತ್ ಇನ್ಶೂರೆನ್ಸ್, ಫ್ರೀ ಹೆಲ್ತ್ ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಸ್ಕೀಮ್ ಅನ್ನ ತಗೊಂಡ್ಬರ್ಲಾಗುತ್ತೆ. ಇದನ್ನ 2021-22ರಲ್ಲಿ ಶುರು ಮಾಡಿ 2025-26 ತನಕ ಮಾಡ್ಲಾಗತ್ತೆ. ಇದರ ಕೋಟಿ ವೆಚ್ಚ ಬಂದ್ಬಿಟ್ಟು 200 ಕೋಟಿ ರೂಪಾಯಿ. ಸೊ ಆಲ್ರೆಡಿ ಈ ಸ್ಕೀಮ್ ತುಂಬಾ ಚೆನ್ನಾಗಿ ರನ್ ಆಗ್ತಿದೆ. ಡೆವಲಪ್ಮೆಂಟ್ ಅಂಡ್ ವೆಲ್ಫೇರ್ ಬೋರ್ಡ್ ಫಾರ್ ಡಿನೋಟಿಫೈಡ್ ನೊಮ್ಯಾಡಿಕ್ ಅಂಡ್ ಸೆಮಿ ನೊಮ್ಯಾಡಿಕ್ ಕಮಿಟೀಸ್ ಏನಿದು ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ಬೋದು. ಈ ಕಮಿಟಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಟ್ರೈಬ್ಸ್ ಗಳ ವೆಲ್ಫೇರ್ ಗೋಸ್ಕರ ಶ್ರಮಿಸುತ್ತೆ. ಅದಕ್ಕೋಸ್ಕರ ಈ ಸೀಡ್ ಅನ್ನುವಂತಹ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತಹ ಜವಾಬ್ದಾರಿಯನ್ನ ಡೆವಲಪ್ಮೆಂಟ್ ಅಂಡ್ ವೆಲ್ಫೇರ್ ಬೋರ್ಡ್ ಫಾರ್ ಡಿನೋಟಿಫೈಡ್ ನೊಮ್ಯಾಡಿಕ್ ಅಂಡ್ ಸೆಮಿ ನೊಮ್ಯಾಡಿಕ್ ಕಮಿಟಿಗೆ ಕೊಡ್ಲಾಗತ್ತೆ. ಸೊ ಇದಿಷ್ಟು ಗವರ್ಮೆಂಟ್ ತಗೊಬಂದಿರುವಂತಹ ಸ್ಕೀಮ್ಸ್ ಗಳು. ಸೊ ವಾಟ್ ನೀಡ್ಸ್ ಟು ಬಿ ಡನ್? ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಇವ್ರನ್ನ ಅಪ್ಲಿಫ್ಟ್ ಮಾಡೋದಕ್ಕೆ ಚಾಲೆಂಜಸ್ ಏನೇನ್ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರೋದು, ಅದೇ ರೀತಿಯಲ್ಲಿ ಲ್ಯಾಕ್ ಆಫ್ ಆಕ್ಸೆಸ್ ಟು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್, ಜೊತೆಗೆ ಇವರಿಗೆ ಸೋಷಿಯಲ್ ಸ್ಟಿಗ್ಮಾ ಏನ್ ಫೇಸ್ ಮಾಡಿದಾರಲ್ವಾ ಅದರಿಂದ ಹೊರಗಡೆ ಬರೋದಕ್ಕೆ ಅವ್ರನ್ನ ಮೇನ್ ಸ್ಟ್ರೀಮ್ ಅಲ್ಲಿ ಇರುವಂತಹ ಸೊಸೈಟಿ ಜೊತೆಗೆ ಇಂಟಿಗ್ರೇಟ್ ನ ಮಾಡ್ಬೇಕಾಗತ್ತೆ. ಹೆಲ್ತ್ ಆಕ್ಸೆಸ್ ನ ಕೊಡ್ಬೇಕಾಗತ್ತೆ. ಹಾಗೆಯೇ ಲೋಕಲ್ ಅಡ್ಮಿನಿಸ್ಟ್ರೇಟರ್ಸ್ ಇಂದ ಸೋಷಿಯಲ್ ಸ್ಟಿಗ್ಮಾವನ್ನ ಫೇಸ್ ಮಾಡ್ತಿದಾರಲ್ವಾ ಅದನ್ನ ಅವಾಯ್ಡ್ ಮಾಡೋದಕ್ಕೆ ರಿಜಿಡ್ ಲಾಸ್ ಗಳನ್ನ ತಗೊಂಡ್ಬರ್ಬೇಕಾಗತ್ತೆ. ಇದಿಷ್ಟು ಚಾಲೆಂಜಸ್ ಗಳನ್ನ ಯಾರು ಡಿನೋಟಿಫೈಡ್ ಟ್ರೈಬ್ಸ್, ನೊಮ್ಯಾಡಿಕ್ ಟ್ರೈಬ್ಸ್ ಮತ್ತೆ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಗಳು ಫೇಸ್ ಮಾಡ್ತಿವೆ. ಸೊ ಒಂದು ಕ್ವಶನ್ ನ ನೋಡ್ಕೊಳ್ಳೋಣ.
The term denotified tribes refers to communities that were recently discovered by the government? No. Next to listed under the Colonial Era Criminal Tribals Act 1971, later delisted. ನೋಡೋಣ ಆಯ್ತಲ್ಲ. Next to exclusively nomadic, have no permanent residence. No. Next to given special status for their artistic attribution. No. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಕರೆಕ್ಟ್ ಆದಂತಹ ಉತ್ತರ ಆಗಿದೆ. ಇದಿಷ್ಟು ನಮ್ಗೆ ಡಿನೋಟಿಫೈಡ್, ನೊಮ್ಯಾಡಿಕ್ ಮತ್ತೆ ಸೆಮಿನೊಮ್ಯಾಡಿಕ್ ಟ್ರೈಬ್ಸ್ ಬಗ್ಗೆ. ಎಕ್ಸಾಮ್ ಅಲ್ಲಿ ಡಿನೋಟಿಫೈಡ್ ಟ್ರೈಬ್ಸ್ ಬಗ್ಗೆ ಅಂತ ಕೇಳಂತಹ ಚಾನ್ಸಸ್ ಇರುತ್ತೆ, ಬಿಕಾಸ್ ಪರ್ಮನೆಂಟ್ ಕಮಿಷನ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿರೋದ್ರಿಂದ. ಅಂಡ್ ನಾನು ಇಲ್ಲಿ ಹೇಳಿದಂತಹ ಸ್ಕೀಮ್ಸ್ಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೀ ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ ಆಗಿರ್ಬೋದು, ಅಥವಾ ನಾನಾಜಿ ದೇಶ್ಮುಖ್ ಅವರ ಸ್ಕೀಮ್ ಆಗಿರ್ಬೋದು, ಅಥವಾ ಆ ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಈ ಸ್ಕೀಮ್ ಆಗಿರ್ಬೋದು, ಅಥವಾ ಈ ಕಮಿಟಿ ಆಗಿರ್ಬೋದು, ಇದ್ರ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.